ಆರಂಭದಲ್ಲಿ ಏನೂ ಇರಲಿಲ್ಲದಾಗ ವಾಕ್ಯ ಅಂದರೆ ಯೇಸು ಕ್ರಿಸ್ತನು ದೇವರೊಂದಿಗೆ ಇದ್ದನು. ಆತನು ದೇವರಿಂದ ಪ್ರತ್ಯೇಕನಲ್ಲ, ದೇವರ ಸ್ವರೂಪವೇ ಆಗಿದ್ದನು. ಆತನ ಮೂಲಕವೇ ಎಲ್ಲ ಸೃಷ್ಟಿ ಉಂಟಾಯಿತು. ಆಕಾಶ, ಭೂಮಿ, ಬೆಳಕು, ಜೀವ ಎಲ್ಲವೂ. ಆತನಿಲ್ಲದೆ ಒಂದೇ ಒಂದು ವಸ್ತುವು ಉಂಟಾಗಲಿಲ್ಲ. ಈ ಲೋಕದಲ್ಲಿ ಬಂದಾಗ ಅನೇಕರಿಗೆ ಆತನು ತಿಳಿಯಲಿಲ್ಲ. ಆದರೆ ಯಾರಾದರೂ ಆತನನ್ನು ಅಂಗೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆಯಿಟ್ಟರೆ ಅವರಿಗೆ ಆ ದೇವರ ಮಕ್ಕಳಾಗುವ ಅಧಿಕಾರ ದೊರೆಯಿತು. ಇದು ಮಾನವನ ಪ್ರಯತ್ನದಿಂದಲೂ ರಕ್ತ ಸಂಬಂಧದಿಂದಲೂ ಆಸೆಯಿಂದಲೂ ಅಲ್ಲ, ಇದು ಸಂಪೂರ್ಣವಾಗಿ ದೇವರಿಂದ ಹುಟ್ಟುವ ಹೊಸ ಜೀವನ. ದೇವರ ಯೋಜನೆ ಸ್ಪಷ್ಟ. ಪಾಪದಿಂದ ನಾಶವಾಗುತ್ತಿದ್ದ ಮಾನವಕುಲಕ್ಕೆ ರಕ್ಷಣೆಯ ದಾರಿ ಕೊಡಲು ಆತನು ಯೇಸುವನ್ನು ಕಳುಹಿಸಿದನು. ರಕ್ಷಣೆಯ ದಾರಿ ನಂಬಿಕೆಯಿಂದಲೇ. ಯಾರಾದರೂ ಕ್ರಿಸ್ತನಲ್ಲಿ ನಂಬಿಕೆಯಿಡುತ್ತಾರೋ ಅವರು ಪಾಪದಿಂದ ಬಿಡಿಸಲ್ಪಟ್ಟು ನಿತ್ಯಜೀವವನ್ನು ಹೊಂದುತ್ತಾರೆ. ಆತನು ಕೇವಲ ಶಿಕ್ಷಕನಲ್ಲ, ಕೇವಲ ಪ್ರವಾದಿಯಲ್ಲ, ಆತನು ದೇವರ ವಾಕ್ಯವೇ, ಸೃಷ್ಟಿಯ ಮೂಲ, ಸತ್ಯದ ದೀಪ. ಇದೇ ಸುವಾರ್ತೆ. ವಾಕ್ಯವೇ ದೇವರ ಮಗನಾಗಿ ಬಂದನು, ನಮಗಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನಿತ್ತನು, ನಾವು ಜೀವವನ್ನು ಹೊಂದಬೇಕೆಂದು. ಆಮೆನ್.